ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ಪ್ರತಿ ಉದಯ ಕಾಲ ನಾವು ಈ ರೀತಿಯಾಗಿ ಸತ್ಯವೇದದಿಂದ ದೇವರ ವಾಗ್ದಾನವನ್ನು ಧ್ಯಾನಿಸುವಾಗ ಆ ದಿನಕ್ಕೆ ಬೇಕಾದ ಸ್ಫೂರ್ತಿ ಹಾಗೂ ಪ್ರೋತ್ಸಾಹವನ್ನು ನಾವು ಹೊಂದುತ್ತೇವೆ. ಎವ್ರಿ ಡೇ ಈಸ್ ಅ ಗಿಫ್ಟ್ ಆಫ್ ಗಾಡ್ ಅಂಡ್ ಎವ್ರಿ ಸಿಂಗಲ್ ಬ್ರೆತ್ ದಟ್ ವಿ ಟೇಕ್ ಈಸ್ ದ ಗಿಫ್ಟ್ ಫ್ರಮ್ ದ ಲಾರ್ಡ್. ಯಾವತ್ತೂ ಮರೆತು ಹೋಗಬೇಡಿ, ನಾವು ಉಸಿರಾಡುತ್ತಿರುವ ಪ್ರತಿ ಉಸಿರು ದೇವರ ಬಹುಮಾನ. ಪ್ರತಿದಿನವೂ ಕೂಡ ದೇವರು ನಮಗೆ ಕೊಟ್ಟಂತಹ ಬಹುಮಾನವಾಗಿದೆ. ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ದೇವರು ನಮ್ಮ ಆಯುಷ್ಯನ್ನು ಕೂಡಿಸುತ್ತಾ ಇದ್ದಾರೆ. ಪ್ರತಿದಿನ ಕೂಡ ಉದಯ ಕಾಲದಲ್ಲಿದ್ದು ಪ್ರಾರ್ಥನೆ ಮಾಡುತ್ತಾ ದೇವರ ವಾಗ್ದಾನವನ್ನು ಧ್ಯಾನಿಸುತ್ತಾ ನಂಬಿಕೆಯಲ್ಲಿ ಬಲ ಹೊಂದುತ್ತಾ ಭಕ್ತಿಯಲ್ಲಿ ಆತನ ಎರಡನೇ ಬರುವಿಕೆಗೆ ನಾವು ಎದುರು ನೋಡುವಾಗ ಸಂತೋಷ ಆನಂದದಿಂದ ಈ ಜೀವಿತ ಜೀವಿಸುವುದು ಮಾತ್ರವಲ್ಲದೆ ಅನೇಕರಿಗೆ ನಾವು ಮಾದರಿಯಾಗಿ ಆಶೀರ್ವಾದಕರವಾಗಿ ಇರುತ್ತೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಇಂದ, ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಇಂದ ನಿಮ್ಮೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ. ನೀವು ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇರುವುದಕ್ಕೆ ನಿಮಗೆ ಕೃತಜ್ಞತೆಯನ್ನು ಹೇಳುತ್ತೇವೆ. ಈ ದಿನದ ವಾಗ್ದಾನವನ್ನು ಧ್ಯಾನಿಸೋಣವಾ? ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 18ನೇ ವಾಕ್ಯ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 4 ಅಂಡ್ ವರ್ಸ್ 18. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ಎಷ್ಟು ಉನ್ನತವಾದಂತಹ ಮಾತು! ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬಹಳಷ್ಟು ಮಟ್ಟಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಅನ್ನು ನೋಡುತ್ತೇವೆ, ಏನು ಮಾಡಬೇಕು ಏನು ಮಾಡಬಾರದೆಂದು. ಆದರೆ ಅಲ್ಲಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲೂ ಕೂಡ ದೇವರ ವಾಗ್ದಾನವನ್ನು ನಾವು ನೋಡಬಹುದು. ಈ 4ನೇ ಅಧ್ಯಾಯದಲ್ಲಿ ದೇವರ ವಾಗ್ದಾನದ ಶ್ರೇಷ್ಠತೆಯನ್ನು ಈ ಜ್ಞಾನೋಕ್ತಿಗಳ ಗ್ರಂಥಕರ್ತ ವಿವರಿಸುತ್ತಾ ಇಲ್ಲಿ ಬರುವಾಗ ಹೇಳುತ್ತಾ ಇದ್ದಾರೆ. ಮಧ್ಯಾಹ್ನದ ಬೆಳಕು ಯಾವ ರೀತಿಯಾಗಿ ಅದು ಹೆಚ್ಚಾಗಿ ಪ್ರಕಾಶಿಸುತ್ತದೋ, ಅಂದರೆ ಬೆಳಗಿನ ಸೂರ್ಯಕಾಂತಿಗೂ ಮಧ್ಯಾಹ್ನದ ಸೂರ್ಯಕಾಂತಿಗೂ ಬಹಳ ವ್ಯತ್ಯಾಸ ಇರುತ್ತದೆ ಅಲ್ವಾ? ಆ ಸಂಧ್ಯಾ ಸಮಯ ದಾಟಿದ ನಂತರ ಸೂರ್ಯನು ನಿಧಾನವಾಗಿ ಬ್ರೈಟ್ ಆಗುತ್ತಾ ಇರುವಾಗ ಅಥವಾ ಆ ಬೆಳಕು ಬ್ರೈಟ್ ಆಗುತ್ತಿರುವಾಗ ಮಧ್ಯಾಹ್ನ ಬರುವಷ್ಟರಲ್ಲಿ ಆ ಬೆಳಕು ಪ್ರಕಾಶಿಸುತ್ತದೆ. ದೇವರ ವಾಕ್ಯ ಹೇಳುತ್ತಾ ಇದೆ, ನೀತಿವಂತರ ಮಾರ್ಗವು ಕೂಡ ಆ ರೀತಿಯಾಗಿ ಪ್ರಕಾಶಿಸುತ್ತದೆ ಎಂದು ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಿದೆ. ಕರ್ತನು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶ ಎಷ್ಟು ಉನ್ನತವಾದದ್ದು ಅಂದರೆ, ಹಂತ ಹಂತವಾಗಿ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹೆಜ್ಜೆಯನ್ನು ನಾವು ದೇವರಿಗೋಸ್ಕರವಾಗಿ ಇಡುವಾಗ ನಮ್ಮ ಆನಂದವು 2ರಷ್ಟು ಹೆಚ್ಚಾಗುತ್ತದೆ, ನಮ್ಮ ಶಾಂತಿಯು 2ರಷ್ಟು ಹೆಚ್ಚಾಗುತ್ತದೆ. ಯೇಸು ಕ್ರಿಸ್ತನೊಂದಿಗೆ ಆ ಪ್ರಯಾಣ, ಆತನೊಂದಿಗೆ ಮಾಡುವಂತಹ ಪಯಣ, ಎವ್ರಿ ಡೇ ಇಟ್ ಬಿಕಮ್ಸ್ ಸ್ವೀಟರ್ ಅಂಡ್ ಸ್ವೀಟರ್. ರಕ್ಷಿಸಲ್ಪಟ್ಟಂತಹ ದಿನ ನಿನಗೆ ಇದ್ದಂಥ ಸಂತೋಷ, ನಿನಗೆ ಇದ್ದಂಥ ಆನಂದ ವರ್ಣಿಸಲು ಆಗದೇ ಇರುವಂಥದ್ದು. ಆದರೆ ಯೇಸು ಕ್ರಿಸ್ತನೊಂದಿಗೆ ಇರುವಂತಹ ಸಹವಾಸವು ದಿನೇ ದಿನೇ ಇನ್ನೂ ಅಮೋಘವಾದ ಅಮೂಲ್ಯವಾದಂತಹ ಸಂತೋಷವನ್ನು ನಾವು ಅನುಭವಿಸುತ್ತಲೇ ಇರುತ್ತೇವೆ. ನೀತಿವಂತರ ಮಾರ್ಗವು, ಕರ್ತನ ನೀತಿಯಿಂದ ಅಲಂಕರಿಸಲ್ಪಟ್ಟವರಿಗೆ ಒಂದು ಮಾರ್ಗ ಇದೆ. ಈ ಹಿಂದೆ ನಾವೆಲ್ಲರೂ ಕೂಡ ದುರ್ನೀತಿಯನ್ನು ಪ್ರೀತಿಸಿದವರೇ, ಈ ಹಿಂದೆ ನಾವೆಲ್ಲರೂ ಕೂಡ ಭಕ್ತಿಹೀನತೆಯನ್ನು ಪ್ರೀತಿಸಿದವರೇ, ಈ ಹಿಂದೆ ನಾವೆಲ್ಲರೂ ಕೂಡ ಸ್ವನೀತಿಯಿಂದ ತುಂಬಲ್ಪಟ್ಟವರೇ. ಆದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗೋಸ್ಕರ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಶಿಲುಬೆಯಲ್ಲಿ ಬಲಿಯಾಗುವಷ್ಟರ ಮಟ್ಟಿಗೆ ವಿಧೇಯತೆಯನ್ನು ತೋರಿಸಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಮರಣಿಸುವುದರ ಮೂಲಕ ಏನಾಯಿತು ಅಂದರೆ, ಆತನು ತನ್ನ ನೀತಿಯನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಇದು ನಮ್ಮ ನೀತಿಯಲ್ಲ, ದೇವರ ನೀತಿ, ಲಾರ್ಡ್ಸ್ ರೈಚಿಯಸ್ನೆಸ್. God has imputed His righteousness into our hearts. ನಮ್ಮ ಹೃದಯದಲ್ಲಿ ದೇವರ ನೀತಿಯನ್ನು ಆತನು ಡೆಪಾಸಿಟ್ ಮಾಡಿದ್ದಾರೆ. ಆದ್ದರಿಂದಲೇ ನಾವು ದೇವರ ಸನ್ನಿಧಿಯಲ್ಲಿ ಧೈರ್ಯವಾಗಿ ನಿಲ್ಲುವವರಾಗಿದ್ದೇವೆ. ಆತನ ಸನ್ನಿಧಿಯಲ್ಲಿ ನಿಲ್ಲುವಂತಹ ಧೈರ್ಯ ನಮಗೆ ಇದೆ. ಕರ್ತನಲ್ಲಿ ಪ್ರಿಯರೇ, ಕರ್ತನ ನೀತಿಯಿಂದ ಯಾರು ತುಂಬಲ್ಪಡುತ್ತಾರೋ ನೀತಿವಂತರಿಗೆ ಎಷ್ಟೋ ಆಶೀರ್ವಾದಗಳನ್ನು ಬೈಬಲ್ನಲ್ಲಿ ನಾವು ನೋಡುತ್ತೇವೆ. ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೀತಿವಂತರಾಗಿ ಜೀವಿಸುವುದರಿಂದ, ಕರ್ತನ ನೀತಿಯಿಂದ ತುಂಬಲ್ಪಡುವುದರ ಪ್ರಯೋಜನದ ಕುರಿತಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅನೇಕ ನೋಡುತ್ತೇವೆ. ಆದರೆ ನೀತಿವಂತರ ಮಾರ್ಗವು ಹಂತ ಹಂತವಾಗಿ ಪ್ರಕಾಶಿಸುತ್ತದೆ. ನೀನು ನಡೆಯುವಂತಹ ವಿಧಾನವನ್ನು ದೇವರು ಹಂತ ಹಂತವಾಗಿ ಅಭಿವೃದ್ಧಿ ಮಾಡುತ್ತಾರೆ. ಆರಂಭದಲ್ಲಿ ನಿನ್ನ ಸ್ಥಿತಿ ಅಲ್ಪವಾಗಿದ್ದರೂ ನೀನು ಮುಂದುವರಿಯುವಾಗ ಅಭಿವೃದ್ಧಿ ಹೊಂದುತ್ತೀಯ, ಮಹಾ ಅಭಿವೃದ್ಧಿ ಹೊಂದುತ್ತೀಯ ಎಂಬುದಾಗಿ ಯೋಬನ ಪುಸ್ತಕದಲ್ಲೂ ಕೂಡ ನಾವು ನೋಡುತ್ತೇವೆ. ಒಂದು ವೇಳೆ ಈ ದಿನ ನಿಮ್ಮ ಜೀವಿತದಲ್ಲಿ ಒಂದು ರೀತಿಯಾದಂತಹ ನಿರಾಶೆ, ನಿರುತ್ಸಾಹ, ಏನೋ ಬಹಳ ಭಕ್ತಿ ತೋರಿಸುತ್ತಾ ಇದ್ದೇನೆ, ನಂಬಿಕೆಯಲ್ಲಿ ಬಹಳ ಬೆಳೆಯುತ್ತಿದ್ದೇನೆ, ಹಾಡನ್ನು ಆಡುತ್ತಾ ಇದ್ದೇನೆ, ದೇವರ ವಾಕ್ಯ ಓದುತ್ತಾ ಇದ್ದೇನೆ, ಪ್ರತಿ ಭಾನುವಾರ ಕ್ರಮವಾಗಿ ಆಲಯಕ್ಕೆ ಹೋಗುತ್ತಾ ಇದ್ದೇನೆ, ಆದರೆ ಯಾಕೋ ನನ್ನ ಜೀವಿತದಲ್ಲಿ ನಾನು ಆಶಿಸುವಂತದ್ದು ಸಿಗುತ್ತಿಲ್ಲ, ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತಿಲ್ಲ, ನನ್ನ ಜೀವಿತದಲ್ಲಿ ಅಮೂಲ್ಯವಾದ ಆಶೀರ್ವಾದಗಳು ಯಾಕೋ ನನ್ನ ಜೀವಿತದಲ್ಲಿ ದೊರಕುತ್ತಿಲ್ಲ ಎಂಬುದಾಗಿ ಒಂದು ರೀತಿಯಾದ ನಿರಾಶೆ, ನಿರುತ್ಸಾಹ ನಿನ್ನಲ್ಲಿದ್ದರೆ ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಭಯಪಡಬೇಡ, ಕರ್ತನು ನಿನ್ನನ್ನು ಹಂತ ಹಂತವಾಗಿ ಆಶೀರ್ವದಿಸುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾರೆ. ನಿನ್ನ ಸ್ಥಿತಿ ಈಗ ಅಲ್ಪವಾಗಿದೆಯೇನೋ, ನೀನು ಕಳವಳ ಪಡಬೇಡ. ಒಂದು ದಿನ ದೇವರು ನಿನ್ನನ್ನು ಮಹಾ ಅಭಿವೃದ್ಧಿಯಲ್ಲಿ ನಡೆಸುತ್ತಾರೆ. ಒಂದು ವೇಳೆ ನೀನು
ಈ ದಿನ ಬರೀ ಆಶಿಸುವಂತಹ ಸ್ಥಿತಿಯಲ್ಲಿ ಇದೆಯಾ, ಆದ್ರೆ ದೇವರು ನಿನ್ನನ್ನು ಒಂದು ದಿನ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. ನಿನ್ನ ಕೈಯನ್ನು ಅನೇಕರಿಗೆ ಕೊಡುವ ಕೈಯಾಗಿ ಮಾರ್ಪಡಿಸುತ್ತಾರೆ. ನಂಬಿಕೆಯಲ್ಲಿ ನೀನು ಅಭಿವೃದ್ಧಿ ಹೊಂದು, ದೇವರ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದು, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನೀನು ತವಕಿಸುವುದಾದರೆ ಅಮೂಲ್ಯವಾದ ಆಶೀರ್ವಾದ ನಿನಗೆ ಸ್ವಂತವಾಗುತ್ತದೆ. ಮಧ್ಯಾಹ್ನದ ಬೆಳಕು ಯಾವ ರೀತಿಯಾಗಿ ಪ್ರಕಾಶಿಸುತ್ತದೋ ದೇವರ ಮಾರ್ಗವು ಕೂಡ ಅಷ್ಟರ ಮಟ್ಟಿಗೆ ಪ್ರಕಾಶಿಸುತ್ತಾ ಅದ್ಭುತವಾದ ಪ್ರಕಟಣೆಗಳನ್ನು ನಿನಗೆ ಕೊಡುವುದರ ಮೂಲಕ, ಗಾಡ್ಸ್ ರೆವಲೇಷನ್ ನಿನಗೆ ಕೊಡುವುದರ ಮೂಲಕ ಇನ್ನು ಬಹಳ ಸುಂದರವಾಗಿ, ಇನ್ನು ಬಹಳ ಅದ್ಭುತವಾಗಿ, ಸಂತೋಷವಾಗಿ ನಿನ್ನ ಜೀವಿತವನ್ನು ಮಾರ್ಪಡಿಸಿಕೊಳ್ಳಬಹುದು ದೇವರ ಸಹಾಯದಿಂದ. ಓಕೆನಾ? ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಳ್ಳಿರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಒಳಿತು ಮಾಡುತ್ತಾರೆ. ಪ್ರೀತಿಯುಳ್ಳ ತಂದೆ, ನಮ್ಮ ಮಾರ್ಗವನ್ನು ಹಂತ ಹಂತವಾಗಿ ಪ್ರಕಾಶಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವ ದೇವರು, ನಿಮ್ಮ ಮಹಿಮೆ ಎಷ್ಟು ಉನ್ನತವಾದದ್ದು ದೇವರೇ. ನಿಮ್ಮನ್ನು ದೃಷ್ಟಿಸುವವರಿಗೆ ಬೆಳಕು ಸಿಗುತ್ತದೆ ಎಂದು ಆ ಬೆಳಕಿನಲ್ಲಿ ಅವರು ನಡೆಯುವುದರ ಮೂಲಕ ನಿಮ್ಮ ನಾಮಕ್ಕೆ ಮಹಿಮೆ ತರುತ್ತಾರೆ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ನೀವು ಮಾತನಾಡಿದ್ದೀರಾ. ಈ ಉದಯ ಕಾಲದಲ್ಲಿ ನಮ್ಮ ಪ್ರಿಯರು ಯಾವ ಯಾವ ಅದ್ಭುತಕ್ಕಾಗಿ ಕಾರ್ಯಗಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದಾರೋ ಅವರ ಮಾರ್ಗವನ್ನು ನೀವೇ ಸರಾಗ ಮಾಡಿರಿ ಅಪ್ಪ, ಪ್ರಕಾಶಿಸುವಂತೆ ಮಾಡಿ. ಅನೇಕರು ಇವರ ದೇವರು ಇವರ ಪಕ್ಷದಲ್ಲಿದ್ದಾರೆಂದು ಗುರುತಿಸುವ ಹಾಗೆ ಸ್ಪಷ್ಟವಾದ ವಿಧಾನದಲ್ಲಿ ಒಳಿತು ಮಾಡಬೇಕೆಂದು ಕೋರುತ್ತಾ, ಬಲವಾದ ನಿಮ್ಮ ಆತ್ಮನಿಂದ ಅವರನ್ನು ಸಂಧಿಸಬೇಕೆಂದು ಬೇಡಿಕೊಳ್ಳುತ್ತಾ, ಈ ದಿನವೆಲ್ಲ ಬೇಕಾಗಿರುವಂತಹ ನಿನ್ನ ಕೃಪೆ, ನಿನ್ನ ಕೃಪಾ ಸಿಂಹಾಸನದಿಂದ ಅವರ ಮೇಲೆ ಸುರಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ಸಮ್ಮುಖದಲ್ಲಿ ಈ ನಮ್ಮ ವಿಜ್ಞಾಪನೆಗಳನ್ನು ಸಮರ್ಪಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.